ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಈ ಕೆಳಕಂಡಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚಿಸಲಾದ ವಿವಿಧ ಇಲಾಖೆ ನಿಗಮ ಮಂಡಳಿಗಳ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವ ಸಂಬಂಧ ಪರಿಷ್ಕೃತ ಪರೀಕ್ಷಾ ವೇಳಾಪಟ್ಟಿ. ಇದು ಕಲ್ಯಾಣ ಕರ್ನಾಟಕಕ್ಕೆ ಅನ್ವಯ ಆಗುತ್ತದೆ. ಸಂಖ್ಯೆ ED/KEA ಆಡಳಿತ CR 25 2024-25 ಕಲ್ಯಾಣ ಕರ್ನಾಟಕ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದಿನಾಂಕ 19/11/2025 ಕಿರಿಯ ಅಭಿಯಂತರರು ಸಿವಿಲ್, ಕಿರಿಯ ಅಭಿಯಂತರರು ಎಲೆಕ್ಟ್ರಿಕಲ್, ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ ಹುದ್ದೆಗಳಿಗೆ ದಿನಾಂಕ 20/12/2025 ಪರೀಕ್ಷೆ ನಡೆಸಲಾಗುವುದೆಂದು ತಿಳಿಸಲಾಗಿತ್ತು. ಆದರೆ ತಾಂತ್ರಿಕ ವಿವಿಧ ಕಾರಣದಿಂದ ಈ ಕೆಳಕಂಡಂತೆ ವೇಳಾಪಟ್ಟಿಯನ್ನು ಪರಿಷ್ಕರಿಸಲಾಗಿದ್ದು, ಉಳಿದಂತೆ ದಿನಾಂಕ 19/11/2025 ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆಗಳಿರುವುದಿಲ್ಲ. ದಿನಾಂಕ 22/12/2025 ಸೋಮವಾರ. ಇಲಾಖೆ ಸಂಖ್ಯೆ ನಿಗಮ ಮಂಡಳಿ BWSSB, ಕಿರಿಯ ಅಭಿಯಂತರರು ಸಿವಿಲ್ ಗ್ರೂಪ್ ಸಿ, ಕಿರಿಯ ಅಭಿಯಂತರರು ಎಲೆಕ್ಟ್ರಿಕಲ್ ಗ್ರೂಪ್ ಸಿ, ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ ಗ್ರೂಪ್ ಸಿ. ನಿರ್ದಿಷ್ಟ ಪತ್ರಿಕೆ 2 ಬೆಳಗ್ಗೆ 10ರಿಂದ 12:30ರವರೆಗೆ. ದಿಸ್ ಇಸ್ ಪೇಪರ್ 2. ದಿಸ್ ಇಸ್ ಪೇಪರ್ 2. ಇದು ಎರಡನೇ ಪೇಪರ್ ಆಗಿರುತ್ತದೆ. ಪರೀಕ್ಷಾ ಕೇಂದ್ರದಲ್ಲಿ ಪ್ರಿಸ್ಕಿಂಗ್ ಮತ್ತು ಮುಖಚಹರೆ ಪರಿಶೀಲಿಸಿ ಪ್ರವೇಶ ನೀಡುವುದರಿಂದ 2 ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಗಳೊಳಗೆ ಹಾಜರಿರತಕ್ಕದ್ದು. ಋಣಾತ್ಮಕ ಮೌಲ್ಯಮಾಪನವಿದ್ದು, ಪ್ರತಿ ತಪ್ಪುತ್ತರಕ್ಕೆ 1/4 ಅಂಕಗಳನ್ನು ಕಡಿತಗೊಳಿಸಲಾಗುವುದು. ನೆಗೆಟಿವ್ ಮಾರ್ಕ್ಸ್ ಋಣಾತ್ಮಕ ಅಂಕ. ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಮಾಡಿಲ್ಲದಿದ್ದರೆ ಕಡಿತಗೊಳಿಸಲಾಗುವುದು. ದಿನಾಂಕ 20/12/2025 ಮತ್ತು ದಿನಾಂಕ 22/12/2025 ನಿರ್ದಿಷ್ಟ ಪತ್ರಿಕೆ ಪರೀಕ್ಷೆಗಳನ್ನು ಬೆಂಗಳೂರಿನಲ್ಲಿ ಮಾತ್ರ ನಡೆಸಲಾಗುವುದು. ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚಿಸಲಾಗಿದ್ದ ಏನು 20ನೇ ತಾರೀಕಿತ್ತು ಆ ಎಕ್ಸಾಮು 22ನೇ ತಾರೀಕಿಗೆ, ಅಂದರೆ ಶನಿವಾರ ನಡಿಬೇಕಾಗಿದ್ದ ಪರೀಕ್ಷೆ ಸೋಮವಾರಕ್ಕೆ, ಅಂದರೆ 20ನೇ ತಾರೀಕು ನಡಿಬೇಕಾಗಿರೋ ಪರೀಕ್ಷೆ 22ನೇ ತಾರೀಕಿಗೆ 22/12/2025ಕ್ಕೆ ವೇಳಾಪಟ್ಟಿಯನ್ನು ಪರಿಷ್ಕರಿಸಿ ಮುಂದೂಡಲಾಗಿದೆ. ಕೇವಲ 2 ದಿನಗಳು ಮಾತ್ರ ಇದು ತಮ್ಮ ನೋಟಿಫಿಕೇಶನ್